ಸ್ನೇಹಿತರೆ, ಒಬ್ಬ ಚಿಕ್ಕ ಹುಡುಗ ಮನೆ ಮನೆಗೆ ಹೋಗಿ ಪುಸ್ತಕಗಳನ್ನು ಮಾರ್ತಿರ್ತಾನೆ. ಒಂದಿನ ತುಂಬ ಹಸಿವಿನಿಂದ ದಣಿದು ಒಂದು ಮನೆ ಬಾಗಿಲು ತಟ್ತಾನೆ. ಆ ಮನೆಯಿಂದ ಒಬ್ಬ ಮಹಿಳೆ ಹೊರಗೆ ಬರ್ತಾಳೆ. ಬಂದ್ಬಿಟ್ಟು ಆ ಹುಡುಗನ ನೋಡಿ, ಮಗು ನಿನ್ಗೇನು ಬೇಕಪ್ಪ ಅಂತ ಕೇಳ್ತಾಳೆ. ಪಾಪ ಹುಡುಗ ದಣಿದಿರ್ತಾನೆ. ನಾಚಿಕೆಯಿಂದ ಅಕ್ಕ ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತಾನೆ. ಆ ಮಹಿಳೆ ಆ ಹುಡುಗ ದಣಿದಿರೋದನ್ನು ನೋಡಿ ಒಂದು ಗ್ಲಾಸ್ನಲ್ಲಿ ಮಜ್ಜಿಗೆನ ತಂದು ಕೊಡ್ತಾಳೆ. ಹುಡುಗ ಮಜ್ಜಿಗೆನ ಕುಡಿದು ಖುಷಿಯಿಂದ ಮತ್ತೆ ಸ್ವಲ್ಪ ಬೇಜಾರಾಗಿ, ಅಕ್ಕ ನನ್ನ ಹತ್ರ ನಿಮಗೆ ಕೊಡೋದಕ್ಕೆ ಹಣ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಮಹಿಳೆ, ಇದಕ್ಕೆ ದುಡ್ಡೇನೂ ಬೇಕಾಗಿಲ್ಲ ಮಗು ಅಂತ ಹೇಳ್ತಾಳೆ. ಹೀಗೆ ವರ್ಷಗಳು ಕಳೆಯುತ್ತೆ. ಆ ಹುಡುಗ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ತಾನೆ. ಒಂದಿನ ಅವನು ಕೆಲಸ ಮಾಡೋ ಆಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ತೀವ್ರ ಅನಾರೋಗ್ಯದಿಂದ ಅಡ್ಮಿಟ್ ಆಗ್ತಾಳೆ. ಆವಾಗ ನರ್ಸೆಲ್ಲ ಏನು ಹೇಳ್ತಾರಂದರೆ, ಅವಳ ಹತ್ರ ದುಡ್ಡಿರೋ ಥರ ಕಾಣಿಸ್ತಿಲ್ಲ, ಸೊ ಅವಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದು ಬೇಡ ಅಂತ. ಆದರೆ ಹುಡುಗ ದೊಡ್ಡ ಮನಸ್ಸಿನಿಂದ ಅವಳಿಗೆ ಚಿಕಿತ್ಸೆ ಕೊಟ್ಟು ಚಿಕಿತ್ಸೆ ಫಲಕಾರಿ ಆದಮೇಲೆ ಆ ಮಹಿಳೆ ಚೇತರಿಸ್ಕೊಳ್ತಾಳೆ. ಆ ಮಹಿಳೆಗೆ ಮರುದಿನ ಅವಳ ಬಿಲ್ಲನ್ನು ಕೊಡ್ತಾರೆ. ಆವಾಗ ಅವಳು ತುಂಬ ಗಾಬರಿಯಿಂದ ಆ ಬಿಲ್ಲನ್ನು ಓಪನ್ ಮಾಡ್ತಾಳೆ. ಆ ಬಿಲ್ನಲ್ಲಿ ಈ ರೀತಿ ಬರೆದಿರುತ್ತೆ ಸ್ನೇಹಿತರೆ, ಒಂದು ಗ್ಲಾಸ್ ಮಜ್ಜಿಗೆಗೆ ಬೆಲೆ ಹಿಂದೆ ತೀರಿಸಲಾಗಿದೆ ಅಂತ. ಸೊ ಆ ಮಹಿಳೆ ಬೇರೆ ಯಾರೂ ಅಲ್ಲ, ನಮ್ಮ ಹುಡುಗನಿಗೆ ಈ ಹಿಂದೆ ಮಜ್ಜಿಗೆ ಕೊಟ್ಟಿದ್ದ ಮಹಿಳೆ ಅಂತ. ಸೊ ಈ ಕಥೆಯ ಸಾರಾಂಶ ಇಷ್ಟೇ ಸ್ನೇಹಿತರೆ, ನಾವು ಮಾಡಿರೋ ಸಹಾಯ ಎಂದಿಗೂ ವ್ಯರ್ಥ ಆಗೋದಿಲ್ಲ. ನಾವು ಮಾಡಿರುವ ಸಣ್ಣ ಸಹಾಯ ಕೆಲಸ ಒಂದು ದಿನ ದೊಡ್ಡ ರೂಪದಲ್ಲಿ ನಮ್ಮ ಹತ್ರ ಮರಳಿ ಬರುತ್ತೆ. ಜೀವನದಲ್ಲಿ ನಾವು ಯಾರನ್ನು ತುಳಿಬಾರ್ದು, ಏಕೆಂದರೆ ಇಂದಿನ ನಮ್ಮ ಒಂದು ಸಣ್ಣ ಸಹಾಯ ನಾಳೆ ದೊಡ್ಡ ಅದೃಷ್ಟ ಆಗಬಹುದು ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದ.